पूज्य भक्तवत्सल चतुर्मुख परब्रह्म शरणागत पूज्य भक्तवत्सल चतुर्मुख सृष्टिकर्ता कुलकोटिय पालक उद्धारण विधि बरह विकारण सृष्टिकर्ता कुलकोटिय पालक उद्धारण विधि बरह विकारण भिन्न ಬೇರೆ ತಪಗೈಯಲು ಬಂದೆವು ನಿನ್ನ ಬೇರೆ ತಪಗೈಯಲು ಬಂದೆವು ಪರಬ್ರಹ್ಮ ಶರಣಾಗತ ಪೂಜ್ಯ ಭಕ್ತಿಯಿಂದ ಭಜಿಸೆ ಕರೆಗಿಳಿದು ಬೋರ ತಂದೆ ಭಕ್ತಿಯಿಂದ ಭಜಿಸೆ ಕರೆಗಿಳಿದು ಬೋರ ತಂದೆ ಅಜರಾಮರಾಗಲೆಂದೇ ವರ ನೀಡು ಬೇಗ ಬಿಡನು ಅಜರಾಮರಾಗಲೆಂದೇ ವರ ನೀಡು ಬೇಗ ಬಿಡನು ದೃಢ ಭಕ್ತಿಗೊಲಿಯ ನೀನು ಮೊರೆ ಕೇಳಿ ಬಾರ ದೊರೆಯೇ ಭಕ್ತಿಯಿಂದ ಭಜಿಸೆ ಮನದ ಆಸೆ ಫಲಿಸೆ ನಿಜ ರೂಪ ತೋರ ತಂದೆ ದಿವ್ಯ ರೂಪ ಮನದ ಆಸೆ ಫಲಿಸೆ ನಿಜ ರೂಪ ತೋರ ತಂದೆ ತಪಗೈದು ವರವನ ಪಡೆದು ಜಯವ ಕೃಪೆ ತೋರು ಬೇಗ ದೊರೆಯೇ ತಪಗೈದು ವರವನ ಪಡೆದು ಜಯವ ಕೃಪೆ ತೋರು ಬೇಗ ದೊರೆಯೇ ದಿವ್ಯ ರೂಪ ಮನದ ಆಸೆ ಫಲಿಸೆ ನಿಜ ರೂಪ ತೋರ ತಂದೆ ಕುಲದ ಬಲ ಕುಂದಿದೆ ಚಲವ ತಂದೆ ನಿನ್ನ ಕೃಪೆ ತೋರದೆ ಮೌನ ದೈತ್ಯ ಕುಲದ ಬಲ ಕುಂದಿದೆ ಚಲವ ತಂದೆ ನಿನ್ನ ಕೃಪೆ ತೋರದೆ ಮೌನ ಬಂದು ಸಲಹು ಅಭಯಂಕರ ದೇವ ಬಂದು ಸಲಹು ಅಭಯಂಕರ ದೇವ ನೀನೆ ನಮ್ಮ ಪರದೈವ ಸ್ವರೂಪ ದೈತ್ಯ ಕುಲದ ಬಲ ಕುಂದಿದೆ ಜಲವ ನಿಶ್ಚಲ ಭಾವದ ದೈತ್ಯರ ಅಭಿಮತ ನಡೆಸಲು ಬೇಗನೆ ಬಾ ತಂದೆ ನಿಶ್ಚಲ ಭಾವದ ದೈತ್ಯರ ಅಭಿಮತ ನಡೆಸಲು ಬೇಗನೆ ಬಾ ತಂದೆ ಸೃಷ್ಟಿಕರ್ತ ಪರ ದೈವ ಸ್ವರೂಪ ದೃಷ್ಟಿ ಮೀರಿ ದಯ ತೋರಿಸೆಯ ಸೃಷ್ಟಿಕರ್ತ ಪರ ದೈವ ಸ್ವರೂಪ ದೃಷ್ಟಿ ಮೀರಿ ದಯ ತೋರಿಸೆಯ ನಿಷ್ಠೆಯಿಂದ ಈ
ಬಂದಿರುವೆನು. ಬ್ರಹ್ಮದೇವ ನಿನಗೆ ನಿನಗೆ ನಮೋ ನಮಸ್ಕಾರಗಳು. ತಾರಕ ಮಕರ ವಿದ್ಯುನ್ಮಾಲಿಗಳೇ, ನಿಮಗೆ ಮಂಗಳವಾಗಲಿ. ನಿಮ್ಮ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿರುವೆನು. ನಿಮಗೆ ಬೇಕಾದ ವರಗಳನ್ನು ಕೇಳಿರಿ, ಸಂತೋಷದಿಂದ ಕೊಡುವೆನು. ಆಹಾ, ಕಮಲಾಸನ ರಕ್ಷಮಾನ್ ದೇಹಿ. ರವಿಚಂದ್ರ ತಾರಕ ಅಜಯತ್ವ ಮಾತ್ರವಲ್ಲ, ನಮ್ಮ ದೃಢ ಸಂಕಲ್ಪಕ್ಕನುಗುಣವಾಗಿ ನಮ್ಮ ಇಚ್ಛಾಪೂರ್ವಕ ತಪವೊಳಗಿದ್ದ ವರಗಳನ್ನು ಅನುಗ್ರಹಿಸುವ ವಿಧಾತ. ಸಂಧ್ಯಾಗಕ್ಕೆ ತಾರಕಾಕ್ಷರಿ, ನಿಮ್ಮ ಘೋರ ತಪಸ್ಸಿನ ಪ್ರಭಾವದಿಂದ ಲೋಕವೇ ತಳ್ಳೆನಿಸಿತ್ತು. ಅಂದ ಮೇಲೆ ನೀವು ನನ್ನ ಅನುಗ್ರಹಕ್ಕೆ ಪಾತ್ರರಾಗುವಿರಾ? ಬಿಡಿ ಚಿಂತೆ ಪಡಲೇತಕ್ಕೆ ಬಲವಂತ ಕುಲನಾದರೆ, ಬಿಡಿ ಚಿಂತೆ ಪಡಲೇತಕ್ಕೆ ಬೇಡಿದ ವರಗಳ ನೀಡಿದೆ ಬರದಿ, ಬೇಡಿದ ವರಗಳ ನೀಡಿದೆ ಬರದಿ, ನಾಡಿನ ಘನತೆಯ ಅಳಿಸದೆ ಬಾಳಿರಿ, ಬಿಡಿ ಚಿಂತೆ ಪಡಲೇತಕ್ಕೆ. ದಾನವ ಕುಲದ ಧರ್ಮವನರಿತು ಭುಜಬಲ ಶೌರ್ಯದಿ ಮೆರೆಯುತ್ತೆ ಧರೆಯೊಳ್, ಬಿಡಿ ಚಿಂತೆ ಪಡಲೇತಕ್ಕೆ. ದೈತ್ಯ ಕುಲದೀಪರೇ, ನಿಮ್ಮ ಅಭಿಮತಗಳಂತೆ ವರಗಳನ್ನು ಕೊಟ್ಟಿರುವೆನು. ನಿಮ್ಮ ಅಭಿಮತಗಳಂತೆ ವರಗಳನ್ನು ಕೊಟ್ಟಿರುವುದು ನನ್ನ ಧರ್ಮ. ಅಂದ ಮೇಲೆ ಸಂದೇಹವೆತ್ತಕ್ಕೆ ನಿಮಗೆ ಬೇಕಾದ್ದನ್ನು ಕೇಳಿ ಪಡೆಯಬಹುದು. ಹೇ ಸೃಷ್ಟಿಕರ್ತ, ನಮೋ ನಮಃ. ನಮ್ಮ ಇಚ್ಛಾಪೂರ್ವ ತಪಬಲ ಕೊಲಿದ ಪಿತಾಮಹ ರಕ್ಷಮಾನ್ ದೇಹಿ. ಬ್ರಹ್ಮದೇವ ಸೃಷ್ಟಿಯ ಸಮಸ್ತ ಶಕ್ತಿಗಳ ಅಂಡ, ನಚಲ ನಭೋ ಸ್ವರ್ಗ ಮೃತ್ಯು ಪಾತಾಳ ಚತುರ್ಭುವನ ಸುರ ಕಿನ್ನರ ಕಿಂಗ್ ಪುರುಷರಾದಿ ಯಕ್ಷ ಸಿದ್ಧ ಸಾಧ್ಯರೇನು. ಬ್ರಹ್ಮದೇವ ತ್ರಿಮೂರ್ತಿಗಳಿಂದಲೂ ನಮಗೆ ಮರಣವಿಲ್ಲದಂತೆ ವರಗಳನ್ನು ಕೊಟ್ಟು ನಮ್ಮ ನಿವಾಸಕ್ಕೆ ತ್ರಿಪುರರೆಂಬ ಮಹಾನಗರವನ್ನು ರಚಿಸಿ, ಆ ನಗರವು ಸುದರ್ಶನದಂತೆ ಸದಾ ತಿರುಗುತ್ತಾ ಅದೃಶ್ಯ ರೂಪದಲ್ಲಿರುವಂತೆ ಅನುಗ್ರಹಿಸುವಿದಾತ. ರಮಣ ರಮಣ, ಅಷ್ಟು ಮಾತ್ರವಲ್ಲ, ಏ ಬೂಢ ಬ್ರಹ್ಮಾಂಡಗಳನ್ನು ಜಯಿಸಲು ನಮಗೆ ಸಮರ ಬೇರುಂಡ ಪ್ರತಾಪವನ್ನಿತ್ತು ಉದ್ಧರಿಸಿ ಕಾಪಾಡು ಶಾರದ ಮನೋವಲ್ಲವ. ದೈತ್ಯಕುಲನಾಥ, ಅಭೈದ ನಗರ ನಿವಾಸಿಗಳ ಪ್ರಭಾವ ಭೂಸ್ಥಳ ರಕ್ಷೆಯಂತೆ ರಾಕ್ಷಸ ಕುಲದ ಘನತೆ ಬೋರ್ಗರಿಸುತ್ತ ಅಜಯತ್ವವನ್ನು ಸಾಧಿಸುವಂತೆ ಅನುಗ್ರಹಿಸುವುದಾತ. ತಥಾಸ್ತು ತಾರಕಾಕ್ಷರಿ, ನಿಮ್ಮ ಇಚ್ಛೆಯಂತೆ ವರಗಳನ್ನು ಕೊಟ್ಟಿರುವೆನು. ಅದೋ ನೋಡಿರಿ, ಈಶನ ಅನುಗ್ರಹದಿಂದ ಗಗನ ಮಾರ್ಗದಲ್ಲಿ ತಾಮ್ರ ಬೆಳ್ಳಿ ಬಂಗಾರಗಳಿಂದ ಉಳಿತಿರುವ ತ್ರಿಪುರವು ಸದಾ ಸುದುಸನಂತೆ ತಿರುಗುತ್ತಿರುವ ಆ ಮಹಾನಗರವು ಇದೀಗ ಮಯಬ್ರಹ್ಮನಿಂದ ನಿರ್ಮಿತವಾಯಿತು. ಆ ಮಹಾನಗರವನ್ನು ಆಳುವ ನೀವುಗಳು ತ್ರಿಪುರರೆಂಬ ನಾಮಾಂಕಿತವಾಗಲಿ. ಇವುಗಳು ಅದ್ಭುತ ಪರಾಕ್ರಮದಿಂದ ಬಾಳಿರಿ, ನಿಮಗೆ ಮಂಗಳವಾಗಲಿ. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ. ನಿಮಗೆ ಮಂಗಳವಾಗಲಿ. ಬಲೆ ದೈತ್ಯ ವೀರ, ಬಲೆ ಶತ್ರು ಪ್ರಚಂಡ ಬಲಗಳಿಸಿದ ಈ ತ್ರಿಪುರರು ಬ್ರಹ್ಮನಿಂದ ಅಮೋಘವಾದ ವರಗಳನ್ನು ಪಡೆದು ಜಯಶೀಲರಾಗಿದ್ದಾಯ್ತು. ಹೋದ್ರ ಇದೆಂತ ಸುದಿನವಿದು. ಇದು ಸುದಿನವೂ ಒದಗಿತ್ತು ಬಲ ಬಲ, ನೋಡಲನಿಗಿದು ಸುದಿನವೂ ಒದಗಿತ್ತು ಬಲ ಬಲ. ಹೋದ್ರ ಸುದಿನವೂ ಒದಗಿತ್ತು ಬಲ ಬಲ, ನೋಡ ನನಗಿದು ಸುದಿನವೂ ಒದಗಿತ್ತು ಬಲ ಬಲ. ಕಡೆಗೆ ದ್ರೋಹಿಗಳ ಹಿಡಿಗೆ ಸಿಕ್ಕಿದ ಬಿಡಿದು ನೀಚರ ಹೊರಲನ್ನೀಗ. ಕಡೆಗೆ ದ್ರೋಹಿಗಳ ಹಿಡಿಗೆ ಸಿಕ್ಕಿದರು ಹಿಡಿದು ನೀಚರ ಹೊರಲನ್ನೀಗ. ಅಡಿಗಳು ಮಟ್ಟಿ ಪುಡಿ ಪುಡಿ ಗಟ್ಟೆ, ಅಡಿಗಳು ಮಟ್ಟಿ ಪುಡಿ ಪುಡಿ ಗಟ್ಟೆ. ನೋಡ ನೋಡ ಮೌಲಿ ಕೊಲ್ಲನು.
ಸೋದರೇ, ಅಗ್ರಜ ಇನ್ನು ನಮ್ಮ ಕುಲವೈರಿಗಳಾದ ಆ ಬಡ ದೇವತೆಗಳನ್ನು ಬೇಟೆಯಾಡಲು ಸಿದ್ಧರಾಗಿರಿ. ಹೌದಣ್ಣ, ದೈತ್ಯ ಕುಲವಂಶಕ್ಕೆ ಕಂಟಕರಾದ ಆ ದೇವತೆಗಳನ್ನು ಜೀವ ಸಹಿತ ಬಿಟ್ಟಲಾಯಿತೆ. ಅಣ್ಣ, ನಮ್ಮ ರೋಷಾಗ್ನಿಯ ಜ್ವಾಲೆಗಳಿಂದ ಏ ಭೂಮಂಡಲವೇ ಸುಟ್ಟು ಬೂದಿಯಾಗಬೇಕು. ಆಗಲೇ ನನ್ನ ಮನಸ್ಸಿನ ಶಾಂತಿ. ಸೋದರ, ಅಗ್ರಜ, ಗಂಡುಗಳೆಂದೇ ಹೊಗಳಿಕೊಂಡ ಬಂಡರ ಸಿರಿಗಳನ್ನು ಆರಿಸಿ ಅವರ ಕಂಡ ಮಾಂಸಗಳನ್ನು ರಣಹದ್ದಿಗೆ ರಸದೌತಣ ಮಾಡದೆ ಬಿಟ್ಟರಾಗುತ್ತೇನೆ. ಅಗ್ರಜ, ಇನ್ನು ನಮ್ಮನ್ನು ಧಿಕ್ಕರಿಸಬಲ್ಲ ಧೀರರು ಅದಾರಿರುವರು. ಬಲ ಸೋದರರೇ, ನಿಮ್ಮ ಕೆಚ್ಚದೆಯ ನುಡಿಗಳನ್ನು ಕೇಳಿ ನನ್ನ ಕೋಪವು ರೋಚಿಗೇರಿದೆ. ಏ ಹರಿ, ಕಳ್ಳ ಹರಿ, ದೈತ್ಯ ಕುಲದ ಪರಮ ವೈರಿ, ಗರ್ವದಿಂದ ಮೆರೆಯುತ್ತಿರುವ ದ್ರೋಹಿ, ನಿನ್ನ ಪರಿವಾರದ ಸಹಿತ ನಿನ್ನ ಹೆಸರು ಇಲ್ಲದೆ ಮಾಡಿದ ನಾನು ತಾರಕಾಕ್ಷನೇ ಅಲ್ಲ. ಹೋದರೆ ಇನ್ನು ತಡಬೇಕೆ? ನಡೆಯಿರಿ, ಆ ದೇವತೆಗಳ ಧ್ವಂಸ ಮಾಡಲು ಸಿದ್ಧರಾಗಿರಿ. ಸುರರಿಯ ಮಗೆ ಸಮಯ ನೋಡಿ, ಸುರರಿಯ ಮಗೆ ಸಮಯ. ಸುರರಿಯ ಮಗೆ ಸಮಯ ನೋಡಿ, ಸುರರಿಯ ಮಗೆ ಸಮಯ. ಯಕ್ಷ ಗರುಡ ಗಂಧರ್ವರಿರುವರೆ, ಅಗ್ರಜ ಯಕ್ಷ ಗರುಡ ಗಂಧರ್ವರಿರುವರೆ, ಸುರರಿಯ ಮಗೆ ಸಮಯ ನೋಡಿ, ಸುರರಿಯ ಮಗೆ ಸಮಯ. ಬ್ರಹ್ಮದೇವನಿ ಪ್ರಚಂಡ ವೀರನಿಗೆ ಎದುರೇ. ಸೋದರ, ಅಗ್ರಜ ಬ್ರಹ್ಮದೇವನಿ ಪ್ರಚಂಡ ವೀರನಿಗೆ ಎದುರೇ. ಬ್ರಹ್ಮದೇವನಿ ಪ್ರಚಂಡ ವೀರನಿಗೆ ಎದುರೇ. ಒಡಗಿಸಿ ಜಗದಲ್ಲಿ ಮೆರವವು ಗಡಗಡ ಬೆಳಗಿಸಿ ಜಗದಲ್ಲಿ ಮೆರವವು, ಒಡಗಿಸಿ ಜಗದಲ್ಲಿ ಮೆರವವು. ಸುರರಿಯ ಮಗೆ ಸಮರೆ ನೋಡಿ, ಸುರರಿಯ ಮಗೆ ಸಮರೆ.
ಯಾಗವನ್ನು ನಡೆಸುತ್ತಿರುವ ಎಲ್ಲ ಪಾಪಿಗಳು ಸಹೋದರರೇ, ಈ ಬಡಜೋಗಿಗಳ ಕೈಕಾಲು ಮುರಿದು ಮತ್ತೆ ಹರಿನಾಮ ಸ್ಮರಣೆ ಮಾಡದಂತೆ ಈ ಯಾಗಶಾಲೆಯನ್ನು ಧ್ವಂಸ ಮಾಡಿ. ಏನೋ ಬ್ರಾಹ್ಮಣರೇ, ನಮ್ಮ ವೈರಿಗಳಾದ ದೇವತೆಗಳು ಭಕ್ತ ಹರಿಹರಾದಿಗಾಗಿ ಯಾಗವನ್ನು ಮಾಡುವ ನಿಮ್ಮ ಸುತ್ತನ್ನು ಮುರಿಯದಂತೆ ನಾವು ಬಂದಿರುವುದು. ನೀವು ಮಾಡುತ್ತಿರುವ ಯಾಗವನ್ನು ಬಿಟ್ಟು ಈಗಿಂದೀಗಲೇ ಹೊರಳಿದು ಹೋದರೆ ನಿಮ್ಮ ರುಂಡ ಮುಂಡಗಳನ್ನು ಸಹೋದರರೇ, ಇನ್ನು ಇವರ ಕತೆ ಮುಗಿಯಿತು. ಇವರನ್ನೆಲ್ಲ ಎಳೆದುಕೊಂಡು ಹೋಗಿ ನಮ್ಮ ಸೆರೆಯಲ್ಲಿ ತೊಳ್ಳಿರಿ. ನಂತರ ಆ ತ್ರಿಮೂರ್ತಿಗಳ ವಿಚಾರ. ಇವರನ್ನೆಲ್ಲ ಎಳೆದುಕೊಂಡು ಬನ್ನಿ. ನಾರಾಯಣ ಜಗದೀಶ ನಿನ್ನ ನಾಮವೇ ಚಂದ, ಮಂಗಳ ರೂಪ ಶೃಂಗಾರ ಲೋಲ, ಹೇ ಕಮಲಾಕ್ಷ ದಾನವ ಹರಣ, ಹೇ ಕಮಲಾಕ್ಷ ದಾನವ ಹರಣ, ಸುರನರ ಪೂಜಿತ ಶ್ರೀ ಲಕ್ಷ್ಮೀ ರಮಣ, ಸುರನರ ಪೂಜಿತ ಶ್ರೀ ಲಕ್ಷ್ಮೀ ರಮಣ, ಜಗದೀಶ ನಿನ್ನ ನಾಮವೇ ಚಂದ. ನಾರಾಯಣ ನಾರಾಯಣ ಸೃಷ್ಟಿಯ ಸ್ಥಿತಿಲಯ ಕಾರಣಕರ್ತ, ಜನಿಸಿದ ಧರೆಯೊಳು ನವಯುಗ ಪುರುಷ, ಸೃಷ್ಟಿಯ ಸ್ಥಿತಿಲಯ ಕಾರಣ ಪುರುಷ, ಜನಿಸಿದ ಧರೆಯೊಳು ನವಯುಗ ಪುರುಷ, ನಂದ ಯಶೋದ ಮುಕುಂದ ಮಾಧವ. ನಾರಾಯಣ ನಾರಾಯಣ ನಂದ ಯಶೋದ ಮುಕುಂದ ಮಾಧವ, ನಾರದ ಗಾನ ವಿನೋದ ನಾರದ ಗಾನ ವಿನೋದ ಜಗದೀಶ ನಿನ್ನ ನಾಮವೇ ಚಂದ, ಜಗದೀಶ. ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಲೀಲಾ ವಿನೋದವನ್ನು ಬಲ್ಲವರಾರು. ದಾನವರ ಹಾವಳಿಯು ಮತ್ತೆ ಪ್ರಾರಂಭವಾಯಿತು. ಮೊದಲೇ ಮದೋನ್ಮತ್ತರಾಗಿ ಮೆರೆಯುತ್ತಿದ್ದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿಗಳು ಈಗ ಸ್ವರ್ಗ ಲೋಕದ ಕಡೆ ಧಾವಿಸಲು ಸಿದ್ಧರಾಗಿರು. ನಾನೀಗಲೇ ಆ ತ್ರಿಪುರರ ಬಳಿಗೆ ಹೋಗಿ ಅವರಿಗೆ ಬೇರೆ ಮಾರ್ಗವನ್ನು ತೋರಿಸಿ ದೇವತೆಗಳಿಗೆ ಸುರಕ್ಷಿತ ಮಾರ್ಗವನ್ನೇ ತೋರಿಸುವೆ. ನಾರಾಯಣ ನಾರಾಯಣ ಮಂಗಳ ರೂಪ ರವಿಕೋಟಿ ತೇಜ, ನಾರಾಯಣ ನಾರಾಯಣ ಮಂಗಳ ರೂಪ ರವಿಕೋಟಿ ತೇಜ, ನಿನ್ನಯ ಲೀಲೆ ನಾ ಪಾಡಿ ಪೊಗಳುವೆ, ನಿನ್ನಯ ಲೀಲೆ ನಾ ಪಾಡಿ ಪೊಗಳುವೆ, ಪಂಕಜಲೋಚನ ಸಂಕಟ ಹರಣ. ನಾರಾಯಣ ನಾರಾಯಣ ಪಂಕಜಲೋಚನ ಸಂಕಟ ಹರಣ, ನೀಲ ಮೇಘವರ ಶ್ಯಾಮ ಶರೀರ, ನೀಲ ಮೇಘವರ ಶ್ಯಾಮ ಶರೀರ, ಜಗದೀಶ ನಿನ್ನ ನಾಮವೇ ಚಂದ, ಮಂಗಳ ರೂಪ ಶೃಂಗಾರ ಲೋಲ, ಹೇ ಕಮಲಾಕ್ಷ ದಾನವ ಹರಣ, ಹೇ ಕಮಲಾಕ್ಷ ದಾನವ
ಭವಹರಣ ಸುರನರ ಪೂಜಿತ ಶ್ರೀಲಕ್ಷ್ಮೀ ರಮಣ ಸುರನರ ಪೂಜಿತ ಶ್ರೀಲಕ್ಷ್ಮೀ ರಮಣ ಜಗದೀಶ ನಿನ್ನ ನಾಮವೇ ಚಂದ ಜಗದೀಶ ನಾರಾಯಣ ನಾರಾಯಣ ವೀರ ಧೀರ ರಣಭೀಕರ ಸುರವರ ಕಂಠೀರವ ತ್ರಿವಿಕ್ರಮ ಸ್ಥೂಲ ಕಾಯ ಸಿಂಹಬಲ ಬ್ರಹ್ಮದೇವನಿ ವರ ಪಡೆದ ಶ್ರೀ 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 ತಾರಕಾಕ್ಷ ಸಾರ್ವಭೌಮ ಮಕರಾಕ್ಷ ಸಾರ್ವಭೌಮ ವಿದ್ಯುನ್ಮಾಲಿ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಹಲೋ ಹಲೋ ಎಲೆ ಬಲ ಸಮರ್ಥ ವೀರರೋಧರಾದ ಸೋದರಿ ಅಗ್ರಜ ಜಗತ್ತೋಯ ಮುಗಿಲೆನಿಸ ವಿರೋಧ ಜಗತ್ ಪ್ರಳಯವು ಮಂಡಲ ನಡಗೆ ಸೋದರಿ ಜಗತ್ತೋಯ ಮುಗಿಲೆನಿಸ ವಿರೋಧ ಜಗತ್ ಪ್ರಳಯವು ಮಂಡಲ ನಡುಗೆ ವಿಷಜ್ವಾಲೆಗಳ ಆರ್ಭಟನಾದ ಸೋದರಿ ವಿಷಜ್ವಾಲೆಗಳ ಆರ್ಭಟನಾದ ತ್ರಿಲೋಕ ಭೂಪತಿ ನಡಗಿಸಿದರೆಯೇ ತ್ರಿಲೋಕ ಭೂಪತಿ ನಡಗಿಸಿದರೆಯೋ ಜಗತ್ತೋಯ ಮುಗಿಲೆನಿಸ ವಿರೋಧ ಜಗತ್ ಪ್ರಳಯ ಭೂಮಂಡಲ ನಡೆಗೆ ಎತ್ತ ನೋಡೆ ಭಯ ಕಂಪಿತ ರಮಸ ರೈತ ಕುಲದ ಬಣ ಭೂಗತ ರೋಷ ಸೋದರಿ ಎತ್ತ ನೋಡೆ ಭಯ ಕಂಪಿತ ರಮಸ ರೈತ ಕುಲದ ಬಣ ಭೂಗತ ರೋಷ ತ್ರಿಪುರ ದಾನವರ ಆರ್ಭಟನಾದ ತ್ರಿಪುರ ದಾನವರ ಆರ್ಭಟನಾದ ಹೊರವ ಪಡೆದು ನಿಜ ವೈಭವ ಗಳಿಸೆ ಜಗತ್ತೋಯ ಮುಗಿಲೆನಿಸ ವಿರೋಧ ಜಗತ್ ಪ್ರಳಯ ಭೂಮಂಡಲ ನಡುಗೆ ಎಲೈ ತ್ರಿಲೋಕ ಭಯಂಕರ ನಾಮಾವಳಿಗೆ ಅಧಿಪತಿಗಳಾದ ಸೋದರಿ ವಿಶ್ವದಾಶ್ಚರ್ಯ ಸುಂದರ ಭವನವೆಂದು ದಶ ದಿಕ್ಕುಗಳಲ್ಲೂ ಸಾರುತ್ತಿರುವ ಈ ತ್ರಿಪುರಾಧಿಪತಿಗಳಿಗೆ ರಣಪ್ರಚಂಡ ಶತ್ರುಕಾಲ ಮೃತ್ಯು ಸ್ವರೂಪವಾಗಿರುವ ಈ ತಾರಕ ಮಕರ ಮೌಲಿಗಳಿಗೆ ಅದೋರು ಸಾಟಿ ಇರುವರು ಸೋದರಿ ನಮ್ಮ ಕುಲವೈರಿಗಳಾದ ಆ ತ್ರಿಮೂರ್ತಿಗಳ ಹೆಸರೆತ್ತಿದವನ್ನು ಎಳೆತಂದು ಶೂಲಕ್ಕೆ ಏರಿಸಿ ಯಾಗ ಯಜ್ಞಗಳನ್ನು ಭಗ್ನ ಮಾಡಿ ಎಲ್ಲೆಲ್ಲಿಯೂ ಈ ತ್ರಿಪುರರ ಹೆಸರೇ ಕೊಂಡಾಡುವಂತೆ ಮಾಡಬೇಕು. ಧಿಕ್ಕರಿಸಿದವರನ್ನ ಎಳೆತಂದು ಸೆರೆಯಲ್ಲಿಡಿರಿ. ಆ ತ್ರಿಮೂರ್ತಿಗಳು ಅದೆಂತು ಕಾಯುವರೋ ನೋಡೋಣ. ಸೋದರ ಸಮಸ್ತ ಲೋಕವನ್ನು ನಡಗಿಸಿ ಹೊಲ ಸೋದರ ಆ ಬಲದೇವತೆಗಳು ಸೆರೆ ಹಿಡಿದು ಅಷ್ಟದಿಕ್ಪಾಲಕರು ಓಡಿಸಿ ಎಷ್ಟು ಶಿವಭಕ್ತರನ್ನು ಧ್ವಂಸ ಮಾಡಲು ಕಾದಿರುವ ನನಗೆ ಅಸಾಧ್ಯವಾದ ಕಾರ್ಯವಂತೆ ಅಗ್ಗಜ ಸೋದರ ಬಲಶೂನ್ಯತೆಯ ಬಡ ದೇವತೆಗಳನ್ನು ಎಳೆತಂದು ತಲೆಗಾಲು ಕೊಚ್ಚಿ ಎಣಗಾಲಿಕೆ ಗಂಡುಗಲಿ ರೈತರ ಚಂಡ ಹೇಳಿಸಿದವರ ಅಗ್ಗಜ ಗಂಡುಗಲಿ ರೈತರ ತುಂಡರಿಸಿ
ಅಗ್ರಜ, ಸೋದರ ಏ ದೌರ್ದಂಡ ಪರಾಕ್ರಮದ ಆರ್ಭಟದ ಮುಂದೆ ಅದಾವ ಪ್ರಚಂಡ ಶಕ್ತಿ ನಿಂತು ಗೆಲ್ಲಬಹುದು. ಬಲ ಪ್ರಚಂಡ ಸೋದರ ಬಲವಂತರಾದ ಏ ಮಕರಾಕ್ಷಸನು ಮುರಿದು ನಿಂತರೆ ಸ್ವರ್ಗ, ರಕ್ತ, ಪಾತಾಳ ಲೋಕಗಳೇ ಏಕವಾಗಿ ಬಂದರು. ಏ ನನ್ನ ಗದಾ ದಂಡ ಒಂದೇ ಸಾಕು. ಅಣ್ಣ, ಸೋದರ ನನಗಾಜ್ಞೆ ಕೊಡು, ಸುರಲೋಕವನ್ನು ಧ್ವಂಸ ಮಾಡಿ ಬರುವೆನು. ಬಲ ಸೋದರ ಸೋದರ ಅಸಂಭವ ಅಗ್ರಜ, ವಿಸಜ್ವಾಲೆಗಳನ್ನು ತಡೆಯಲು ದಗದಾಯವೇ ಸರಿ. ದುರಾಗ್ಗ ಸಹಿಸಲಾರೆ, ದರ್ಪದ ಕುಡಿ ಕಡಿಯದ ಬಿಟ್ಟರಾಗಿದೆ. ವೇತ್ತರೋದಿತ ಸೋದರ ತ್ರಿಭುವನ ನಡುಗಿಸಿದೆ, ತ್ರಿಭುವನ ನಡುಗಿಸಿದೆ. ಕಡಲು ಸುಡುವ ಕಿಡಿ ಕೋಪದ ರಭಸ ಸುಟ್ಟು ಬರುವ ಬ್ರಹ್ಮಾಂಡಗಳಲ್ಲಿ ತ್ರಿಭುವನ ನಡುಗಿಸಿದೆ. ಅಗ್ರಜ, ಬಲ ಸೋದರ ಕಾಡಿ ಕಡಲ ತುಂಗದ ಸೀಳಿ ದೈತ್ಯರ ಬಲವನ್ನು ತೋರಿ, ಕಾಡಿ ಸುರುಮುಲಾದ ಮರ ಸೀಳಿ ದೈತ್ಯರ ಬಲವನ್ನು ತೋರಿ, ಗುರುಳರ ಸಿರಗಳ ತುಳಿಯಿತ ಹೋದ ಬಲ ಸೋದರ ತ್ರಿಭುವನ ನಡಗಿಸಿದ, ತ್ರಿಭುವನ ನಡಗಿಸಿದ. ಅಗ್ಗಜ, ಸೋದರ ತ್ರಿಮೂರ್ತಿಯರ ಪತ್ನಿಯರಿಗೆ ತ್ರಿಲಕಪಾಯವಾದ ನಮ್ಮ ಪರಾಕ್ರಮ ಸಿಂಹ ಸ್ವಪ್ನವೇ ಸರಿ. ಕುಲ ವಿರೋಧಿಗಳನ್ನು ಸರ್ವನಾಶ ಮಾಡದೆ ನನ್ನ ರೋಸದ್ರೋಹ ಸೌಂತವಾಗಲು ಅಣ್ಣ ನನಗಾಗ್ನೆಯನ್ನು ಕೊಡು. ಬ್ರಹ್ಮಾಂಡವನ್ನೇ ಧೂಳಿಪಟ ಮಾಡಿ ಬರುವೆನು. ಬಲ ಸೋದರಿ ಬಲ ಸೋದರಿ, ನಿಮ್ಮ ಪೌರುಷ ಪ್ರತಾಪಗಳಿಗೆ ಸಾಟಿ ಉಂಟೆ? ಭೂಮಂಡಲವನ್ನೇ ಸ್ವರ್ಗಾಧಿಕಾರಿಗಳು ಪಡೆದ ಈ ತ್ರಿಪುರರು ದೈವ ಸ್ವರೂಪರೆಂದು ತ್ರಿಲೋಕಗಳಲ್ಲಿ ಸೋರಬೇಕು. ಋಷಿಗಳು ವೇಪ್ರರು ವಿಧೇಯರಾಗಿ ನಮ್ಮನ್ನೇ ಹೊಗಳಬೇಕು. ಈ ಸುರಕುಲ ಧ್ವಂಸಕನಾದ ಈ ತಾರಕಾಕ್ಷನಿರುವಾಗ ಭೂಸುರರು ಯೋಗ ಯಜ್ಞಗಳನ್ನು ನಡೆಸುವುದೇ? ಎಲ್ಲ ಭೂಸುರರೇ, ಯಾರು ಎನ್ನೆದುರಿಗೆ ನಿಲ್ಲುವರು? ಯಾರು ಎನ್ನೆದುರಿಗೆ ನಿಲ್ಲುವರು? ಸಮರ ಶೂರರ ಜಗದಿಧೀರರ ರಿಪುಗಳನ್ನವರ ವಧಿಸುತ್ತಲೇ ಸಮರ ಶೂರರ ಜಗದಿಧೀರರ ರಿಪುಗಳನ್ನವರ ವಧಿಸುತ್ತಲೇ ಸುಖವ ಪಡೆದು ನಾಂ ಜಗದೋಳ್ ನಡೆಯುವೆ. ಸುಖವ ಪಡೆದು ನಾಂ ಜಗದೋಳ್ ನಡೆಯುವ ಪುರಾತ್ಮರವರನ್ನು ಖಂಡಿತ ಮುದದ ಯಾರು ಎನ್ನೆದುರಿಗೆ ನಿಲ್ಲುವರು? ಈ ದಾರೆಯೊಳ್ ಯಾರು ಎನ್ನೆದುರಿಗೆ ನಿಲ್ಲುವರು? ಅಗ್ರಜ, ಯಾರು ಎನ್ನೆದುರಿಗೆ ನಿಲ್ಲುವರು? ಯಾರು ಎನ್ನೆದುರಿಗೆ ನಿಲ್ಲುವರು? ಸಮರ ಶೂರರ ಜಗದಿಧೀರರ ರಿಪುಗಳನ್ನವರ ವಧಿಸುತ್ತಲೇ ಸಮರ ಶೂರರ ಜಗದಿಧೀರರ ರಿಪುಗಳನ್ನವರ ವಧಿಸುತ್ತಲೇ ಸುಖವ ಪಡೆದು ನಾಂ ಜಗದೋಳ್ ಮೆರೆಯುವೆ. ಸುಖವ ಪಡೆದು ನಾಂ ಜಗದೋಳ್ ಮೆರೆಯುವ ಪುರಾತ್ಮರವರನ್ನು ಖಂಡಿತ ಮುದದ ಯಾರು ಎನ್ನೆದುರಿಗೆ ನಿಲ್ಲುವರು? ಈ ದಾರೆಯೊಳ್ ಯಾರು ಎನ್ನೆದುರಿಗೆ ನಿಲ್ಲುವರು?
ಸೋದರಿ ಅಗ್ರಜ ಸೋದರಿ ಅಗ್ರಜ ಅಷ್ಟ ದಿಕ್ಕುಗಳನ್ನು ಜಯಿಸಿ ದಿಕ್ಪಾಲಕರನ್ನು ದಿಕ್ಕುಗಿಡಿಸಿ ಸುರಲೋಕವನ್ನು ಸೂರೆಗೊಂಡು ನಾರಾಯಣನ ನಾಮವಳಿ ದೇವೇಂದ್ರನನ್ನು ಬಡಿದೋಡಿಸಿ ಈ ಮೊಜ್ಜಗವನ್ನೇ ಮೋಷ್ಟಿಯಲ್ಲಿ ಹಿಡಿಯಬಲ್ಲ ಈ ಪ್ರಚಂಡ ತಾರಕಾಕ್ಷನ ನಿಮ್ಮಗಳ ಸರ್ವನಾಶ ಮಾಡದೆ ಎದುರಿಸುವುದಿಲ್ಲ. ಇದೇ ನನ್ನ ದೃಢ ಸಂಕಲ್ಪದ ಕೊನೆಯ ನಿರ್ಧಾರ. ಹೌದಣ್ಣ, ಅವರ ಸೊಕ್ಕು ಮುರಿಯಲು ಇದೇ ತಕ್ಕ ಸಮಯ. ಸಕ್ಕರ ದೇಹಗಳಿಂದ ಒಬ್ಬಿ ಬೆರೆಯ ತಪ್ಪಲಿಗಳ ಮುಖಕ್ಕೆತ್ತಿ ಅವರ ಸಜೀವ ದಹನದ ಚಿತಾಭಸ್ಮವನ್ನು ಅಡಗಿಟ್ಟು ಋಣಮುಕ್ತರಾಗುವೆ. ಅಗ್ರಜ ಹೋದ್ರ ಬಲ ಬಲ ದುರದ ಎನಗಾರು ಸರಿ ಸಮರ. ಅಗ್ರಜ ಬಲ ಬಲ ದುರದ ಎನಗಾರು ಸರಿ ಸಮರ. ದುರ್ಗ ದುಷ್ಟರ ಮೆಟ್ಟಿಕೊಳ್ಳುವ ಹಲವರ ಒಲಿಸುತ್ತ ಬಯ್ಯುವೆ. ಅಗ್ರಜ ಅಗ್ರಜ ದುರ್ಗ ದುಷ್ಟರ ಮೆಟ್ಟಿಕೊಳ್ಳುವೆ ಹಲವರ ಒಲಿಸುತ್ತ ಬಯ್ಯುವೆ. ದುಷ್ಟ ದೇವತೆಗಳ ಧ್ವಂಸ ಮಾಡುವೆ. ದುಷ್ಟ ದೇವತೆಗಳ ಧ್ವಂಸ ಮಾಡುವೆ. ಹಳೆಯ ರಾತಿಗಳ ಹೋಮ ಮಾಡು. ಬಲ ಬಲ ದುರದ ಎನಗಾರು ಸರಿ ಸಮರ. ಬಲ ಬಲ ದುರದ ಎನಗಾರು ಸರಿ ಸಮರ. ಎನಗಾರು ಸರಿ ಸಮರ. ಅಗ್ರಜ ಹೋದ್ರ ಬಡಜಂಬವನ್ನು ಕೊಚ್ಚಿಕೊಳ್ಳುವ ಆ ಕಳ್ಳ ವಿಷ್ಣು ಗೋಧಿ ಬಡಕ ಈಶ್ವರ ಅವರಂತಹ ಘನಮಹಿಮ ಉಳ್ಳವರಲ್ಲದಿದ್ದರು ಬಡ ಬ್ರಾಹ್ಮಣರು ಋಷಿಗಳು ಅವರನ್ನು ಸರ್ವಶಕ್ತರೆಂದು ಸದಾ ಕೊಂಡಾಡುವರು. ಅದಕ್ಕಾಗಿ ಕೊಬ್ಬಿದ ಶಿವಶಂಕರರು ನಮ್ಮನ್ನು ಕೊಲ್ಲುವುದಾಗಿ ಜಂಬ ಕೊಚ್ಚಿಕೊಂಡ ಮಾತ್ರಕ್ಕೆ ನಾವು ಅಂಜುವುದೇ? ಏನು ಸೋದರಿ ಆ ಬಲನರಿಗಳು ಗೌರವ ಧ್ವಂಸಕರೇ? ಸುಳ್ಳು. ನಮ್ಮ ತಂದೆಯನ್ನು ಮೋಸದಿಂದ ಕೊಂದು ನಮ್ಮನ್ನು ರಚ್ಚಿ ಗೆಬ್ಬಿಸಿದರಲ್ಲ ಆ ತ್ರಿಮೂರ್ತಿಗಳು ಮಹಾವೀರರೇ. ಅಗ್ರಜ ವೈರಿ ಸುರುಕುಲ ಅಗಮರನು ವಧಿಸುವೆನು. ವೈರಿ ಸುರುಕುಲ ಅಗಮರನು ವಧಿಸುವೆನು. ಸಿರಿಯಂ ಮೆರೆದು ದುರಹಂಕಾರದಿ ಸಿರಿಯಂ ಮೆರೆದು ದುರಹಂಕಾರ ಧಿಕ್ಕರಿಸಿ ಮತ್ತಕ್ಕೆ ನಿಂದರೆ ವೈರಿ ಸುರುಕುಲ ಅಗಮರನು. ಅಗ್ರಜ ವೀರರೆಂಬುವ ಪರಿವೇ ಇಲ್ಲದ ಸೊಕ್ಕಿದ ಏಕತೆ ಕುಂದಿಗಳು. ಸೋದರ ವೀರರೆಂಬುವ ಪರಿವೇ ಇಲ್ಲದ ಸೊಕ್ಕಿದ ದೇವತೆ ಕುಂದಿಗಳು. ಪಕ್ಕ ಸೊಗನ್ನು ಪಕ್ಕ ಕುಡಿಗಟ್ಟು ತವರಿಸುವ ಆತುರವು. ಪಕ್ಕ ಸೊಗನ್ನು ಪಕ್ಕಿಸಿ ಕುಡಿಗಟ್ಟು ತವರಿಸುವ ಆತುರವು. ಕಟ್ಟಿಸದೆ ಕಡಗಿಸಿ ಮಣ್ಣುತ್ತಿದ ತಿರುಮಲೊಳಗೆ ನೆಚ್ಚಿಸದೆ ಸ್ವತ್ತಲಗಿಸಿ ಮಣ್ಣುತ್ತಿದ ತಿರುಮಲೊಳಗೆ ದೈತರ ಗರ್ವವ ಗರ್ಭದಿಸೆದು ದೈತರ ಸ್ವಲ್ಪವ ಗರ್ಭದಿಸಲು ದುರ್ಮೂರ್ಖರೆಯನ್ನು ಮರೆದು ವೈರಿ ಕುಲ ಅಗಮರನು ವಧಿಸುವನು. ಸಿರಿಯಂ ನೆರೆದು ದುರಹಂಕಾರ ಸಿರಿಯಂ ನೆರೆದು ದುರಹಂಕಾರ ಧಿಕ್ಕರಿಸಿ ಬರ್ತಕ್ಕಿ ವೈರಿ ಕುಲ ಅಗಮರನು ಅಗಮರನು. ಸೋದರ ದಾನವ ದಂಸಕರೆಂದು ಹೊಳಕೊಂಡ ಮಾತ್ರಕ್ಕೆ ಭಯಪಟ್ಟು ಕೈಗೊಂಡ ಕಾರ್ಯವನ್ನು ಬಿಡುವೆಂದು ತಿಳಿದಿರಬಹುದು. ಆ ಸಣ್ಣತನದ ಬಂಡರು ಪಾತಾಳದಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ. ಅವರ ಸಜೀವ ಸಮಾಧಿ ಕಟ್ಟುವುದು ಸದಾ ಶ್ರೇಷ್ಠ. ಇದೇ ನನ್ನ ಕೊನೆಯ ಪಂಥ. ಅಗ್ರಜ ಯಾಗ ಯಜ್ಞಗಳನ್ನು ವಾಗ್ನ ಮಾಡಿ ಎಲ್ಲೆಲ್ಲಿಯೂ ವಿಷ್ಣು ಶಿವಭಕ್ತರು ಸ್ತ್ರೀ ಪುರುಷರೆನ್ನದೆ ಎಳೆತಂದು ಸೆರೆಯಲ್ಲಿಡಿ. ಆ ತ್ರಿಮೂರ್ತಿಗಳು ನಿಂತು ಕಾಯುವುದೋ ನೋಡೋಣ.
ಆ ನೀಚಾರ್ಯರನ್ನು ಧ್ವಂಸ ಮಾಡೋಣ. ನಡೆಯಿರಿ, ಅಗ್ರಜ ನಡೆಯಿರಿ. ಶ್ರೀಹರಿ ನಾರಾಯಣ ನಾರಾಯಣ. ಎಲ್ಲ ವಿವೇಕಿ, ಯಾರು ಈ ತ್ರಿಪುರರ ಆಸ್ಥಾನಕ್ಕೆ ಬಂದು ನಮ್ಮ ವೈರಿ ಹರಿನಾಮ ಸ್ಮರಣೆ ಮಾಡುತ್ತಿರುವ ಆ ದುರಾಂಕಾರಿ ಯಾರು ಬರಲಿ, ನೋಡೋಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಬೊಂಬೆಯ ಸೂತ್ರಗಳಯ್ಯ, ಜನರೆಲ್ಲ ಬೊಂಬೆಯ ಸೂತ್ರಗಳಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ನಾರಾಯಣ ನಾರಾಯಣ, ನೀನಾಡಿಸಿದಂತೆ ಆಡುವರಯ್ಯ, ಲೀಲಾಮಯನು ನೀನೇ ದೇವ. ಲೀಲಾಮಯನು ನೀನೇ ದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ ನಾರಾಯಣ. ಶ್ರೀಹರಿ ನಿಲ್ಲಿಸು ನಿನ್ನ ದಾನವೇಂದ್ರ. ನನ್ನ ಹರಿಯ ನಾಮಸ್ಮರಣೆ ಮಾಡಿಕೊಂಡು ನನ್ನ ಮುಂದೆ ಬರುವಷ್ಟು ಧೈರ್ಯ ಬಂದಿದೆ. ಬಡ ಜೋಗಿ, ಮತ್ತೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ತ್ರಿಪುರಾಧೀಶ ಮುನಿಗಳ ಮಾರ್ದನ ದಾನವೇಂದ್ರ ಸೋದರ್ರಿ, ಅಗ್ರಜ ಈ ಬಡ ಜೋಗಿ ನಾರದ ನನ್ನ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏ ನಾರದ, ದಾನವೇಂದ್ರ, ಇನ್ನು ಮುಂದೆ ನೀನು ಸದಾ ಈ ತ್ರಿಪುರರ ಗುಣಗಾನವನ್ನೇ ಮಾಡಬೇಕು. ಆಗಬಹುದು ದಾನವೇಂದ್ರ. ಲೋಕ ಲೋಕಗಳಲ್ಲೂ ನಮ್ಮಗಳ ಪ್ರಚಾರ ಮಾಡಬೇಕು. ನಿನ್ನಪ್ಪಣೆ ದಾನವೇಂದ್ರ. ನಮ್ಮನ್ನೇ ಧ್ಯಾನಿಸಬೇಕು. ಆಗಬಹುದು ದಾನವೇಂದ್ರ. ಮತ್ತೊಮ್ಮೆ ಆ ಆರ್ಯ ನಾಮ ಸ್ಮರಣೆ ಮಾಡಿದರೆ ಈ ನಿನ್ನ ತಂಬುರಿ ಬುರುಡೆ, ಈ ನಿನ್ನ ತಲೆ ಹೊಡೆ ಎರಡು ಹಾಳು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕತೆ? ಇನ್ಯಾರ ಕತೆ? ಆ ನಿನ್ನ ಪರಮ ವೈರಿಗಳಾದ ದೇವತೆಗಳ ಕತೆ. ಹಾಗೆ ಬಾ. ಶಾಂತಿ ದಾನವೇಂದ್ರ, ಶಾಂತಿ. ಶತ್ರುವಿನ ಬಗ್ಗೆ ನಿನ್ನ ಅಭಿಪ್ರಾಯವು ಹೇಗಿದೆಯೋ ನೋಡೋಣವೆಂದು ಹೇಳಿದೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಕೆಂಡವಾದ ಏಕೆ ದಾನವೇಂದ್ರ, ಕೆಂಡವಾದ ಏಕೆ? ಬಲೆ 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 ಆಗೋ ವಿಷಯ. ಏ ನಾರದ, ಬಾ ಈ ಪೀಠದಲ್ಲಿ ಕುಳಿತುಕೋ. ಏನಾರದ ಬಾ ಈ ಪೀಠದಲ್ಲಿ ಕುಳಿತು. ಮರ್ಯಾದೆ ಕೊಟ್ಟಂಗೂ ಇಲ್ಲ, ತೆಗೆದಂಗೂ ಇಲ್ಲ. ದಾನವೇಂದ್ರ, ದಾನವೇಂದ್ರ. ಯಾರಲ್ಲಿ
ಮಹಾಪ್ರಭು ಏನಪ್ಪಣೆ? ಚಾರಣಿ, ಈ ಸಂತೋಷ ಸಮಯದಲ್ಲಿ ನಮ್ಮ ರಾಜ ನರ್ತಕಿಯರ ನರ್ತನವು ಪ್ರಾರಂಭವಾಗಲಿ. ಬರಮಾಡುವವರನ್ನ ಅಪ್ಪಣೆ ಮಹಾಪ್ರಭು. ಹಲೋ ಹಲೋ ನಾರದ ಅಕ್ಕಯ್ಯ, ಕರುನಾಡ ಕಣ್ಮಣಿಯ ಕಂಠೀರವ ಕರುನಾಡ ಕಣ್ಮಣಿಯ ಕಂಠೀರವ ನನ್ನೆದೆಯಾಳುವನೆ ವಿಜಯಿ ಭವ ನನ್ನೆದೆಯಾಳುವನೆ ವಿಜಯಿ ಭವ ಕರುನಾಡ ಕಣ್ಮಣಿ ಕಂಠೀರವ ನಾರದ ಸಹೋದರ ಅಗ್ರಜ, ಹೋದರೆ ದಾನವೇಂದ್ರ, ದಾನವೇಂದ್ರ ಏನಾದರೆ ಹೇಗೆ ನಮ್ಮ ನರ್ತಕಿಯರು? ಮಲ್ಲರನು ಗೆದ್ದವನೇ ಮತದಾನಿ ಸೊಕ್ಕನ್ನು ಮುರಿದವನೇ ನಾರದರೆ ಸೋದರೇ ಮಲ್ಲರನು ಗೆದ್ದವನೇ ಮತದಾನಿ ಸೊಕ್ಕನ್ನು ಮುರಿದವನೇ ಮಲ್ಲಿಗೆ ಹೂವಂತ ಈ ಬಂಗಾರಿಯ ಮಲ್ಲಿಗೆ ಹೂವಂತ ಈ ಬಂಗಾರಿಯ ಮಲ್ಲಿಗೆ ಹೂವಂತ ಈ ಬಂಗಾರಿಯ ಮನವನು ಗೆದ್ದು ನಲಿನವನೇ ಕರುನಾಡ ಕಣ್ಮಣಿ ಕಂಠೀರವ ನನ್ನೆದೆಯಾಳುವನೆ ವಿಜಯಿ ಭವ ಕರುನಾಡ ಕಣ್ಮಣಿ ಕಂಠೀರವ ಬಲೆ ಬಲೆ ಅಗ್ರಜ, ನರ್ತಕಿಯರೇ, ನಾರದರೆ, ಇನ್ನೊಂದು ನಗೆಯಲ್ಲಿ ಹೊಸ ಕಾವ್ಯನ ಕಣ್ ಈ ಬಾವು ಬಂಧನದೇ ಇನ್ನೊಂದು ಟಿವಿಯಲ್ಲಿ ಸಿಂಹವನ ಕಣ್ ಈ ಕಣ್ಣ ನೋಡದೆ ಕರುಣೆಯ ಕಣ್ಣೆ ಕಲೆಗಳ ಕಣ್ಣಾಗಿ ಸಾಹಿತ್ಯ ಪ್ರಿಯನಾಗಿ ನಾರದರೆ, ಹೇಗೆ ಹೇಗೆ ಇಷ್ಟ? ಬಲೆ ರೂಪಸಿ
ಸಗುಣ ಗಂಭೀರ ರಾಜ ಕಂದರ್ಪ ರಾಜಸನವನಿಧಿ ಅನುದಿನ ಗೆಲ್ಗೆ ಸಗುಣ ಗಂಭೀರ ರಾಜ ಕಂದರ್ಪ ರಾಜಸನವನಿಧಿ ಅನುದಿನ ಗೆಲ್ಗೆ ಬಿರುದೆಂಬರ ಗಂಡ ನೀನೆನಿಸಿ ಅನುದಿನ ಸುಗುಣ ಗಂಭೀರ ರಾಜ ಕಂದರ್ಪ ರಾಜಸನವನಿಧಿ ಅನುದಿನ ಗೆಲ್ಗೆ ಬಿರುದೆಂಬರ ಗಂಡ ನೀನೆನಿಸಿ ಮೆರೆಯುತ್ತ ಅನುದಿನ ಬಾಳ್ಗೆ ನಿನ್ನ ಸಂಘದಲ್ಲಿ ನಾನಲಿವೆ ಪ್ರೇಮದಲ್ಲಿ ದಿನ ಕಳೆವೆ ನಿನ್ನ ಸಂಘದಲ್ಲಿ ನಾನಲಿವೆ ನಿನ್ನ ಪ್ರೇಮದಲ್ಲಿ ದಿನ ಕಳೆವೆ ನನ್ನಾಸೆ ಹರಸನೆ ವಿನೋದ ರಸಿಕನೇ ನನ್ನಾಸೆ ಹರಸನೆ ವಿನೋದ ರಸಿಕನೇ ಬಾರ 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 ರಣಧೀರ ಬಾರ ರಣಧೀರ Takati, mi taka jeno tam tam tam. 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 Taka jeno tam, tadi kina ko tadi taka jeno tam, tadi kina ko tadi taka jeno tam, targirta taka dina. Tadi taka jeno tam, tadi kina ko tadi taka jeno tam, tadi kina ko tadi taka jeno tam, tadi kina ko targirta taka dina. Takati, mi taka jeno takati, mi taka jeno takati. Targito, mi taka jeno takati, mi taka jeno takati. Tao kita jom teri ta, takita ta, ti na tu, tadi kina ko ti na tu, tadi kina ko ta. Agrada! Tao kita jom teri ta, takita ti tadi kina ko ta. Takati, mi taka jeno. Tajo, takita tu, tadi kina ko ta. Takita, targirda. Takita, targirda.
ಅಗ್ಗದ ಹೋದ್ರ ನಾರದರೇ, ದಾನವೇಂದ್ರ, ನೋಡಿದಿರಲ್ಲ ನಮ್ಮ ರಾಜು ನರ್ತಕಿ ನರ್ತನವನ್ನು. ನೋಡಿದೆನು ದಾನವೇಂದ್ರ, ಬಹಳ ಅಮೋಘವಾಗಿತ್ತು ನರ್ತನವು. ಆದಿರಲಿ, ಈಗ ನೀವು ಬಂದ ವಿಚಾರವೇನೆಂದು ಹೇಳಿ. ನನ್ನ ವಿಚಾರವಂತಿರಲಿ, ಈ ದಿನ ನಿನ್ನ ಮುಖದಲ್ಲಿ ಅಪೂರ್ವವಾದ ಕಾಂತಿಯು ಹೊಳೆಯುತ್ತಿರುವುದಲ್ಲ, ಕಾರಣವೇನೆಂದು ಕೇಳಬಹುದೇ? ಅದನ್ನು ಕೇಳುವಿರ ನಾರದರೇ, ವೇಷ್ಟು ಶತ್ರುವಿನಂತಲೂ ಬ್ರಹ್ಮನು ತೋತನಂತಲೂ ಮುಕ್ಕಣ್ಣ ಮುಳವೈರಿ ಅಂತ ತಿಳಿದು ಅವರನ್ನೆಲ್ಲ ಸೆರೆ ಹಿಡಿದು ಶೂಲಕ್ಕೇರಿಸಬೇಕೆಂದು ಹೊರಟಿದ್ದೇನೆ. ನಿನಗೆ ಅಸಾಧ್ಯ ಕಾರ್ಯ ಉಂಟೆ ತಾರಕ ಭೂಪ. ಆದರೆ ಆ ಹರಿಯು ಮಾಯಾವಿ, ಆತನನ್ನು ಸೆರೆ ಹಿಡಿಯಲು ನಿನ್ನಿಂದಾದೀತೆ. ಪೂಜ್ಯರೇ, ದಾನವೇಂದ್ರ, ಆದೋ ಏಡಿಗಳಾದ ದೇವತೆಗಳಿಗೆ ಸಲ್ಲತಕ್ಕದ್ದು ಈ ದೈತ್ಯ ವೀರರಿಗಲ್ಲ. ಪೂಜ್ಯರೇ, ದಾನವೇಂದ್ರ, ಮತ್ತೆ ನುಡಿಯದಿರಿ. ನಾರದರೆ, ಅರ್ಥವಿಲ್ಲದ ಮಾತುಗಳನ್ನಾಡಿ ನಮ್ಮನ್ನು ಕೆರಳಿಸಬೇಡಿ. ಸ್ವಚ್ಛಮಾರ್ಥದ ಯಥಾರ್ಥವು ಗ್ರಹಿಸಬಲ್ಲೆರ ಹೇಳಿ. ಅಯ್ಯ ದೈತ್ಯ ಸಹೋದರರೇ, ನನ್ನ ಮಾತು ನಿಮಗೆ ಅಪರ್ಥವಾಗಿ ಕಂಡರೂ ನಿಜಾಂಶವೇನೆಂದು ತಿಳಿದ ಮೇಲೆ ನೀವೇ ಚಿಂತಿಸಬೇಕಾದೀತು. ಪೂಜರೆ, ನಿಮ್ಮ ಮಾತು ನಿಜ. ಆ ಮಾಯಾವಿಯ ಅರಿವು ನನ್ನ ಕೈಗೆ ಸಿಗುವನೋ ಇಲ್ಲ ಎಂಬ ಸಂದೇಹವು ನನ್ನನ್ನು ಕಾಡುತ್ತಿದೆ. ಪೂಜರೆ, ಹಾಗಾದರೆ ಈಗ ಏನು ಮಾಡುವುದು ಹೇಳಿ. ಅದು ನಿಜವೇ. ಒಂದು ವೇಳೆ ಆ ಹರಿಯು ತಲೆಮರೆಸಿಕೊಂಡರೆ ಪಾಪ ನೀವೆಲ್ಲರೂ ನಿರಾಶರಾಗಬೇಕಾದೀತು, ಅಲ್ಲವೇ ದೈತ್ಯಾಧಿಪತಿ? ಅಸಂಭವ ನಾರದರೆ, ಅವನು ಪೋತೋಳೋದಲ್ಲಿ ಅಡಗಿದ್ರು ಬಿಡದೆ ಹೇಳುತ್ತರುತ್ತೇನೆ ಗೊತ್ತೇ. ಭಲೇ ತಾರಕಾಕ್ಷ, ಭಲೆ. ಇದಲ್ಲವೇ ಕೆಚ್ಚದ ವೀರರ ಲಕ್ಷಣ. ದುಷ್ಟ ಶಕ್ತಿಗಳ ಪಲಾಯನವದೇ ನಾರದ ವಿನೋದ. ನಾರದರೆ, ದಾನವೇಂದ್ರ, ದುಷ್ಟ ಶಕ್ತಿಗಳನ್ನು ಅಡಗಿಸಲು ಏ ಮಕರ ವಿದ್ಯುಮ್ನಾಲಿಗಳು ಕೊಟ್ಟು ನಿಂತಿರುವುದನ್ನು ಸಾರಿ ಹೇಳುವೆ. ಇಂದ್ರನ ಸಹಿತ ತ್ರಿಮೂರ್ತಿಗಳನ್ನು ಮಾತ್ರ ಬಿಟ್ಟಿರುವೆವು. ಉಳಿದೆಲ್ಲವರನ್ನು ಆಗಲೇ ಬಂಧಿಸಿದಾಯಿತು ಗೊತ್ತೇ. ನಾರದರೆ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಂಡವರಾಗಿ ಈ ಮರ್ಮಾಸ್ಮವಾದ ವಿಚಾರವನ್ನು ಮುಚ್ಚಿಡಲೇಕೆ? ನಮ್ಮ ಕುಲವೈರಿಗಳಾದ ಆ ವಿಷ್ಣು ಶಂಕರರನ್ನು ಹಿಡಿದು ತರುವ ಉಪಾಯವನ್ನು ಹೇಳಿರಿ. ಅಯ್ಯೋ ಮತಿಹೀನರೇ, ತ್ರಿಭುವನದಲ್ಲಿ ನಿಮ್ಮ ಸಮಾನರಿಲ್ಲವೆಂದು ಹಿಗ್ಗಬೇಡಿ, ಅಸಹಾಯ ವೀರರೆಂದು ಸಂತಾಪ ಪಡಬೇಡಿ. ನಾರದರೆ, ಸಾಕು ನಿಮ್ಮ ಸಂಬಂಧ ಪ್ರಸ್ತಾಪಗಳು. ಈ ಸಮರಸಿಂಹರು ಅಸಹಾಯ ವೀರರೆಂದು ನೀವೇ ಹೇಳಿರುವಾಗ ನಮಗೇಕೆ ಅನ್ಯರ ಸಹಾಯ? ನಾನು ನಿಮಗದನ್ನೇ ಹೇಳುತ್ತಿರುವುದು ತಾರಕ. ನೀವೇನೋ ಸಮರಸಿಂಹರೇ ಸರಿ, ಆದರೆ ನೀವು ನಿಸ್ಸಹಾಯಕರು. ಓಜ್ರೆ, ಇದೇನು ನಿಮ್ಮ ಮಾತು? ನಮಗೇಕೆ ಅನ್ಯರ ಸಹಾಯ? ನಾವೀಗ ಹೊರ ಸಂಪನ್ನರು ತಿಳಿಯುತ್ತೆ ಪೂಜ್ಯರೇ. ಪೂಜ್ಯರೇ, ಅಖಂಡ ಬಲವಂತರನ್ನು ಈ ರೀತಿ ಕೆಣಕುವುದಕ್ಕೆ ಸುಮ್ಮನಿದೆ. ಪೂಜ್ಯರೇ, ಈ ಸಂಗ್ರಾಮ ಸಿಂಹರಿಗೆ ಅಸಾಧ್ಯವಾದ ಕಾರ್ಯ ಉಂಟೆ, ನೀವೇ ಹೇಳಿ. ನಿಜ ನಿಜ, ನೀವೇನೋ ಸಮರಸಿಂಹರೇ ಸರಿ, ಆದರೆ ಇದುವರೆವಿಗೂ ನೀವು ಕೈಗೊಂಡ ಕಾರ್ಯವು ನಿಮ್ಮ ಪರಾಕ್ರಮಕ್ಕೆ ತಕ್ಕದಲ್ಲವಾದ್ದರಿಂದ ನಾರದರೆ, ನಿಮ್ಮ ಒಗಟು ನುಡಿಗಳು ಸಾಕು. ವಿಷಯವೇನೆಂದು ಹೇಳಿಬಿಡಿ, ಕೇಳೋಣ. ಅಯ್ಯ ದೈತ್ಯವೀರರೇ, ಜಗದ್ವಿಖ್ಯಾತ ಪ್ರತಾಪಶಾಲಿಗಳಾದ ನೀವು ನಿಮ್ಮ ಕುಲವೈರಿಗಳನ್ನು ಬಿಟ್ಟು ಪಾಪ ವಿಪ್ರರು, ಸ್ತ್ರೀಯರು, ಮುನಿಗಳು, ಋಷಿಗಳನ್ನು ಮೊದಲಾದವರನ್ನು ಸೆಡೆ ಹಿಡಿದುಕೊಂಡು ಬಂದು ಸೇಡು ತೀರಿಸಿಕೊಳ್ಳುತ್ತಿರುವ ನೀವು ನಿಜವಾಗಿಯೂ ಸಮರಸಿಂಹರೋ ಅಥವಾ ಸಂಗ್ರಾಮ ಸಿಂಹರೋ? ನೀವೇ ಹೇಳಿ. ಛೆ, ನಾಚಿಕೆಗೇಡು. ನಿಮ್ಮ ಮಾತು ನಿಜ. ನಮ್ಮಂತ ಪರಾಕ್ರಮಿಗಳು ಕೇವಲ ದುರ್ಬಲಗಳ ಮೇಲೆ ಕೈ ಮಾಡಿದ್ದು ಅನುಚಿತ. ಛೆ, ನಾಚಿಕೆಗೇಡು. ಚಿಂತೆ ಇಲ್ಲ, ಆದಿದ್ದಾಯಿತು. ಓಜರೆ, ಮುಂದೇನಪ್ಪಣೆ? ದಾನವೇಂದ್ರ, ನೀವು ನನ್ನ ಆಜ್ಞೆಯನ್ನು ಪಾಲಿಸುವುದಾದರೆ ನೀವು ಬಂಧಿಸಿರುವ ವಿಪ್ರರು, ಸ್ತ್ರೀಯರು, ಮುನಿಗಳು, ಋಷಿಗಳು ಮೊದಲಾದವರನ್ನು ಈಗಲೇ ಸೆರೆಯಿಂದ ಬಿಟ್ಟು ಕಳಿಸಿ. ನಂತರ ಮುಂದಿನ ವಿಚಾರ ವೈರಿಗಳ ಸರ್ವನಾಶ. ಹಾಗೆ ಆಗಲಿ ಪೂಜಾರಿ. ಯಾರಲ್ಲಿ
ಚಾರಣಿ, ನಮ್ಮ ಸೆರೆಯಲ್ಲಿರುವ ವಿಪ್ರರು, ಋಷಿಗಳು, ಬಹುಸುರ ಮುನಿಗಳನ್ನು ಈ ಕೂಡಲೇ ಅವರನ್ನೆಲ್ಲ ಬಿಟ್ಟು ಕಳಿಸಿ. ಅಪ್ಪಣೆ ಮಹಾಪ್ರಭು. ಓಜರೆ, ನಮ್ಮ ಆಜ್ಞೆಯಂತೆ ಎಲ್ಲರನ್ನು ಬಿಟ್ಟಿದ್ದಾಯಿತು. ಇನ್ನು ಮುಂದೆ ವೈರಿ ನಿಗ್ರಹದ ಮಾರ್ಗವನ್ನು ತೋರಿ ಪೂಜ್ಯರಿ. ಈಗ ನೀವು ಶೌರ್ಯ, ಧೈರ್ಯ, ಪೌರುಷ ಪ್ರತಾಪಶಾಲಿಗಳೆಂಬಲ್ಲಿ ಸಂದೇಹವಿಲ್ಲ. ಕೇಳಿ, ನೀವು ಬ್ರಹ್ಮನಿಂದ ವರಗಳನ್ನು ಪಡೆದು ಆತನೇ ನಿಮ್ಮ ಕುಲದೈವವನ್ನು ಪೂಜಿಸುತ್ತಾ ಮೆರೆಯುತ್ತಿರುವಿರಿ. ಆದರೆ ಆ ನಿಮ್ಮ ಕುಲದೈವವು ನಿಮ್ಮ ಕುಲವೈರಿಗಳೊಡನೆ ಸೇರಿ ನಿಮ್ಮನ್ನು ತ್ರಿಪುರ ಸಹಿತ ಕಿತ್ತೊಗೆಯಲು ಸಂಚು ಮಾಡುತ್ತಿರುವನಲ್ಲ ಚತುರ್ಮುಖ ಬ್ರಹ್ಮ. ಇದು ಯಾವ ನ್ಯಾಯ? ಅಂದರೆ ಇದು ಕಲಾಪ್ರಿಯನ ಚಮತ್ಕಾರದ ನುಡಿಗಳಲ್ಲ ತಾನೇ ಪೂಜ್ಯರೇ? ಇಂತಹ ಪ್ರಸಂಗದಲ್ಲಿ ಅಂತಹ ಪ್ರಸಂಗವು ಎಂತು ಬರಲು ಸಾಧ್ಯ? ನೀವು ನಿಶ್ಚಿಂತರಾಗಿರಿ. ಪೂಜ್ಯರೇ, ದಾನವೇಂದ್ರ, ಯಾರೊಡನೆ ನಿಂತು ಮಾತನಾಡುತ್ತಿರುವೆ ಎಂಬ ಪರಿಜ್ಞಾನವು ಮೊದಲು ನಿಮಗಿರಲಿ. ಅದಕ್ಕೆ ಮೊದಲು ಬುದ್ಧಿ ಕೆಟ್ಟ ಈ ನಿಮ್ಮ ತಲೆಗಳನ್ನು ಸರಿಪಡಿಸಿಕೊಳ್ಳಬಾರದೆ? ಎತ್ತಿ ತೋರಲು ನಾವೇನು ದೊಡ್ಡರಲ್ಲ. ನಾವು ಕಣ್ಣಿಟ್ಟರೆ ಅವರ ಕತೆ ಮುಗಿದಷ್ಟೇ ಗೊತ್ತೇ. ಸದ್ಯ ನನಗೂ ಅಧೇವಿತೆ. ಈಗಾಗಲೇ ತ್ರಿಮೂರ್ತಿಗಳೊಂದಾಗಿ ಸಭೆ ಸೇರಿ ನಿಮ್ಮನ್ನು ತ್ರಿಪುರ ಸಹಿತ ಕಿತ್ತೊಗೆಯಲು ಸಂಚು ಮಾಡುತ್ತಿರು. ಈಗ ನೀವು ಸುಮ್ಮನಿದ್ದರೆ ನಿಮ್ಮ ಕತೆ ಅಧೋಗತಿ. ಸಾಧು, ನಿಲ್ಲಿಸಿ ನಿಮ್ಮ ಪೌರ ಪೋಕ್ಷಗಳನ್ನು. ನಮಗೆ ಅಧೋಗತಿಯೇ. ಮದೋನ್ಮತ್ತರಾದ ಆ ತ್ರಿಮೂರ್ತಿಗಳ ಸಂಚು. ಹರಿ ಕಳ್ಳಾರಿ, ನಿನ್ನ ಎದೆ ಬಗೆದು ಬಡಜೋಗಿ ಶಂಕರನ್ನು ಸೀಳಿ ಬ್ರಹ್ಮನನ್ನು ಶೂಲಕ್ಕೆ ಇಂದಾದಿ ದೇವತೆಗಳ ಶಿರದ ತೋರಣ ಕಟ್ಟಿಲ್ಲ. ನಾನು ತಾರಕಾಕ್ಷನೇ ಅಲ್ಲ. ಗಾಜಿಸಿ ದುರ್ಗಳ ಶಿರಗಳ ಮೆಟ್ಟಿ ಭೂತಗಣಗಳಲ್ಲಿ ಗಾಜಿಸಿ ದುರ್ಗಳ ಶಿರಗಳ ಮೆಟ್ಟಿ ಭೂತಗಣಗಳಲ್ಲಿ ಕೌತಲವೋ ಹೊಡೆದ ಬಿಡನು ಹೊರಸುವ ಕುಲದಂತಕ. ಹೊಡೆದ ಬಿಡನು ಹೊರಸುವ ಕುಲದಂತಕ ಚಮಗೊಂಡರು ಶಿರನ್ನ ಹೊರನಿಗೆ ಕೆಡುತ್ತದೆ. ಬಿಡ ಚಲವೋ, ಬಿಡ ಚಲವೋ, ಬಿಡ ಚಲವೋ. ಓಜರೆ, ದಾನವೇಂದ್ರ, ಎಂದು ನಿಮ್ಮಿಂದ ಜ್ಞಾನೋದಯವಾಯಿತು. ನನ್ನ ಅಜಾತ ಶತ್ರು ವಿಷ್ಣುವಿನ ಕುತಂತ್ರದಿಂದ ನಮ್ಮ ಕುಲದೈವವಾದ ಬ್ರಹ್ಮದೇವನು ಕುಲವೈರಿಯಾದನು. ಚಿಂತೆ ಇಲ್ಲ. ಇನ್ನು ತ್ರಿಮೂರ್ತಿಗಳ ಸಹಿತ ದೇವತೆಗಳಿಗೆ ಉಳಿಗಾಲವಿಲ್ಲ ಪೂಜ್ಯರಿ. ಭಲೇ ತಾರಕಾಕ್ಷ, ಇಂಥ ಜ್ಞಾನೋದಯದ ಸಂದರ್ಭಗಳ ಉಪದೇಶವು ರಕ್ಷಾ ಕವಚವಾಗಿರಲು ತಕ್ಕ ಶಾಸ್ತಿಯು ಕ್ಷಿಪ್ರದಲ್ಲಿಯೇ. ದಾನವೇಂದ್ರ, ಬ್ರಹ್ಮನ ವರಗಳನ್ನು ಕೊಟ್ಟು ನಮ್ಮ ವೈರಿಗಳಾದ ದೇವತೆಗಳು ಮತ್ತು ಹರಿಹರಿಯಾಗಿ ಮಾತು ಮಾಡುವ ಅವರ ಸೊಕ್ಕನ್ನು ಮುರಿಲೆಂದೇ ನಾವು ಬಂದಿರೋದು. ಏನಾದ್ರೋಹಿಗಳಿಲ್ಲ. ಕಾಮೋಡ ಗುಡುಗಿ ಗುಡುಗಿ ಬರ ಏ ಭೂಮಿ ನಲುಗಿ ನಲುಗಿ ಬಿರಿ ಹೊಕ್ಕಿ ರಭಸದಲ್ಲಿ ಸಪ್ತ ಸಾವ ಅಗ್ಗದ ಕಾಮೋಡ ಗುಡುಗಿ ಗುಡುಗಿ ಬರ ಏ ಭೂಮಿ ನಲುಗಿ ನಲುಗಿ ಬಿರಿ ಹೊಕ್ಕಿ ರಭಸದಲ್ಲಿ ಸಪ್ತ ಸಾವ ಅಗ್ಗದ ಇದೇ ಸಮರ ಭೂಮಿಯಾದಲ್ಲಿ ಕುಲಚರವೆಂಬ ಗದೆ ಹಿಡಿದ ಪಂಥ
ಆ ಪರಸುರರ ಕಂಡ ಮಾಂಸಗಳನ್ನು ಚಲನೆ ಬಿಡುವುದಿಲ್ಲ. ಅಗ್ರಜ, ಸೋದರ. ವಿಷ್ಣು ರುದ್ರಾದಿಗಳ ಮಾತನ್ನು ಕೇಳಿ ನಮ್ಮ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವನಲ್ಲ ಆ ಚತುರ್ಮುಖ ಬ್ರಹ್ಮ. ಅವನ ಮುಖವನ್ನು ಕೂಡ ನೋಡಬಾರದು. ಅವನಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ರೋಜಿತ ಸೋದರ. ಪಡನೆ ಹೋಗಿ ಬಲು ಸಡಗರದಿಂದ ಪಡಪಡ ಗಣಕರ ಕಡಿ ಕಡಿದಿರುವೆ. ಸಡಗರದಿಂದ ಪಡಪಡ ಗಣಕರ ಕಡಿ ಕಡಿ ಗಣಕರ ಜಗದ ಪಡೆಯಲು ಕೀಳ್ವೆ. ಸೋದರ. ಗಣಕರ ಜಗದ ಪಡೆಯಲು ಕೀಳ್ವೆ. ಅರಗಿ ವ್ಯವಸ್ಥೆ ತೋಳಿಪಡ ದಾನವ ದಂಸಕರೆಂದು ಹೊಗಳಿಕೊಂಡ ಮಾತ್ರಕ್ಕೆ ಭಯಪಟ್ಟು ಕೈಗೊಂಡ ಕಾರ್ಯವನ್ನು ಬಿಡುವೆಂದು ತಿಳಿದಿರುವುದು ಮಾತಾಡಲಿಕ್ಕಿದ್ದರೂ ಬಿಡುವುದಿಲ್ಲ. ಅವರ ಸಜೀವ ಸಮಾಧಿ ಕಟ್ಟುವುದು ಸದಾ ಸಿದ್ಧ. ಇದೇ ನನ್ನ ಕೊಲೆ. ಈಗ ನಿಮ್ಮ ಪ್ರತಿಜ್ಞೆಗಳು ಹೊಸ ರೂಪವನ್ನು ತಾಳಿದಂತಾಯಿತು. ಹೊರಡಿ, ತ್ರಿಮೂರ್ತಿಗಳನ್ನು ಮಾತ್ರ ಬಿಡದೆ ಎಳೆದುಕೊಂಡು ಬನ್ನಿ. ಹೊರಡಿ, ನಿಮಗೆ ಮಂಗಳವಾಗಲಿ. ನಾನು ಬರಲಿ. ದಯಮಾಡಿ ಪೂಜರೆ. ತ್ರಿಪುರಾಧೀಶ ಹರಿಕುಲ ಮರ್ದನ ತಾರಕೇಶ್ವರ ತ್ರಿಪುರಾಧೀಶ ನಾರಾಯಣ. ಸೋದರೇ, ಅಗ್ರಜ, ಆ ಬ್ರಹ್ಮನನ್ನು ಹಿಡಿದು ವೇಷ್ಟವನ್ನು ಬಡಿದು ಈಶ್ವರನನ್ನು ಇಂಗಟ್ಟಿ ಮುರಿಕಟ್ಟಿ ಎಳೆದುಕೊಂಡು ಬನ್ನಿ. ಆ ದೇವೇಂದ್ರನ ಸೊಕ್ಕು ಮುರಿದು ಅವನ ಅಪ್ಸರರಾದ ರಂಭ ಋಷಿಯರನ್ನು ಬಿಡದೆ ಎಳೆತೋರೋಣ. ನಡೆಯಿರಿ. ಅಗ್ರಜ, ಮೊದಲ ಅಮರಾವತಿಯನ್ನು ಧ್ವಂಸ ಮಾಡಿ ಅಷ್ಟೈಶ್ವರದೊಡನೆ ಬರುವೆನು. ಅಗ್ರಜ, ಸೋದರ. ಮಾರ್ಪಟಕ್ಕೆದರಿ ಪಲಾಯನ ಮಾಡುವವರನ್ನು ಅಲ್ಲ ಕಲ್ಲಲ ಮಾಡದೆ ಬಿಡುವುದಿಲ್ಲ. ಏನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನಡೆಯಿರಿ. ನಡೆಯಿರಿ. ನೋಡೇ ಅಗ್ರಜ, ನಿಲ್ಲಿನ ಗೆಲ್ಲುವ ಪೌರುಷವಿಲ್ಲದ ಹೇಡಿಗಳಂತೆ ಓಡಿಬಿಡು. ಅಗ್ರಜ, ನಿಲ್ಲಿನ ಗೆಲ್ಲುವ ಪೌರುಷವಿಲ್ಲದ ಹೇಡಿಗಳಂತೆ ಓಡುವಿರ. ನಿಮ್ಮನ್ನು ಕೊಲ್ಲುವ ಭೀಕರ ಭಕ್ತ ರಾಮದುರಾದ ಕೊನೆಯಂತ. ನಿಮ್ಮನ್ನು ಕೊಲ್ಲುವ ಭೀಕರ ಭಕ್ತ ರಾಮದುರಾದ ಕೊನೆಯಂತ. ನಿಲ್ಲಿನ ಗೆಲ್ಲುವ ಪೌರುಷವಿಲ್ಲ ಹೇಡಿಗಳಂತೆ ಓಡುವಿರ. ಹೇಡಿಗಳಂತೆ ಓಡುವಿರ. ನಮ್ಮನ ಹೊರಗಳ ರೌದ್ರವತಾರ ಪೌರವರಾತ್ಮಕ ಪ್ರಳಯವತಾರ. ನಮ್ಮನ ಹೊರಗಳ ರೌದ್ರವತಾರ ಪೌರವರಾತ್ಮಕ ಪ್ರಳಯವತಾರ. ಕುರುಕುಲನಾಶಕ ಪ್ರಳಯವತಾರ. ಕುರುಕುಲನಾಶಕ ಪ್ರಳಯವತಾರ. ಗೆಲ್ಲುವ ಪೌರುಷವಿಲ್ಲ ಹೇಡಿಗಳಂತೆ ಓಡುವಿರ. ಹೇಡಿಗಳಂತೆ ಓಡುವಿರ. ಶ್ರೀರಮಣ ವನಮಾಲಿ ನಗಧರ ಶೇಷತಲ್ಪ ಶಯನ ನಾರಾಯಣ. ಶೇಷತಲ್ಪ ಶಯನ ನಾರಾಯಣ ನಾರಾಯಣ. ಶ್ರೀರಮಣ ವನಮಾಲಿ ನಗಧರ ಶೇಷತಲ್ಪ ಶಯನ ನಾರಾಯಣ. ಶೇಷತಲ್ಪ ಶಯನ ನಾರಾಯಣ ನಾರಾಯಣ. ನಾನೆಂಬುವರ ತುಳಿಯುವ ಧೀರ. ನಾನೆಂಬುವರ
ಧೀರ ಸುರನರ ಪೂಜಿತ ವೈಕುಂಠವಾಸ ಸುರನರ ಪೂಜಿತ ವೈಕುಂಠವಾಸ ಕರುಣಿಸ ಮುರವೈರಿ ಹೇ ಸೂತ್ರಧಾರಿ ಕರುಣಿಸ ಮುರವೈರಿ ಹೇ ಸೂತ್ರಧಾರಿ ಶ್ರೀರಮಣ ವನಮಾಲಿನ ಗದರ ಶೇಷತಲ್ಪ ಶಯನ ನಾರಾಯಣ ಶೇಷತಲ್ಪ ಶಯನ ನಾರಾಯಣ ನಾರಾಯಣ. ತ್ರಿಪುರರ ದೇಹದಲ್ಲಿ ಅಡಗಿದ್ದ ದ್ವೇಷಾಗ್ನಿಯು ಕೆರಳಿಸಿದ್ದಾಯಿತು. ಈಗ ಆ ರಾಕ್ಷಸರು ಸ್ವರ್ಗ ಲೋಕವನ್ನು ಸೂರೆ ಮಾಡಲು ಹೊರಟಿರುವರು. ಪಾಪ ಆ ಮಹೇಂದ್ರನ ಗತಿ ಏನಾಗುವುದು ನಾ ಕಾಣೆ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಕರುಣಾಲವಾಲ ಧರಣೀಶ ಕರುಣಾಲವಾಲ ಧರಣೀಶ ಶ್ರೀಕಾಂತ ವಲ್ಲಭ ದೇವಾದಿದೇವ ಶ್ರೀಕಾಂತ ವಲ್ಲಭ ದೇವಾದಿದೇವ ಶ್ರೀರಮಣ ವನಮಾಲಿನ ಗದರ ಶೇಷತಲ್ಪ ಶಯನ ನಾರಾಯಣ ಶೇಷತಲ್ಪ ಶಯನ ನಾರಾಯಣ ನಾರಾಯಣ.